ನಮಸ್ಕಾರ, ಶುಭೋದಯ. ಸೊ ಇವತ್ತು ಪಾರ್ಟ್ ತ್ರೀ ಎದ್ರದ್ದು ದುಡ್ಡು ಮತ್ತು ರೊಕ್ಕ. ಸೊ ದುಡ್ಡು ಮತ್ತು ರೊಕ್ಕದಿಂದ ಏನನ್ನು ಖರೀದಿ ಮಾಡ್ಬೋದು, ಏನನ್ನು ಮಾಡಬಾರ್ದು, ಮತ್ತು ಈಗ ಮೂರನೇ ದಿವಸ, ಇದು ಮೂರನೇ ಪಾರ್ಟ್. ಸೊ ಈಗ ರೊಕ್ಕ ಐತಿ, ದುಡ್ಡು ಐತಿ ಅಂತ ಹೇಳಿ ನಾನು ಒಂದು ಎಕರೆನ ಹೊಲ ತೊಗೊಲಿ ಅಥವಾ ಒಂದು 100 ಎಕರೆ ಹೊಲ ತೊಗೊಲಿ, ಆ ಹೊಲ ತೊಗೋಬೋದು, ಅದ್ರದ್ದು ನಾನು ಮಾಲಕ ಆಗಿಬಿಡ್ಬೋದು. ಸೊ ಬಟ್ ಅದು ಅಲ್ಲೊಳಗೆ ಕೆಲಸ ಮಾಡೋರು ಯಾರು? ಕೆಲಸ ಮಾಡೋ ನಾ ರೈತ ಅಂತ ಹೋಗಕ್ಕೆ ಬರೋಂಗಿಲ್ಲ. ಸೊ ನಾನು 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದರೂ ನಂಗೆ ರೈತರದ್ದು ಏನೂ ಗೊತ್ತಿರೋಂಗಿಲ್ಲ. ಸೊ ಯಾವಾಗ ಬೆಳಿತಾರ, ಯಾವಾಗ ಬಿತ್ತುತ್ತಾರ, ಯಾವಾಗ ಹರಗ್ತಾರ, ಯಾವಾಗ ಕಳೆ ತೆಗಿತಾರ, ಕಸ ಯಾವಾಗ ತೆಗಿತಾರ, ಇದು ಅಂತೂ ಬರೋಂಗಿಲ್ಲ. ಈ ಕೌಶಲ್ಯ ಏನೈತಲ್ಲ, ಇದು ರೈತರಿಗೆ ಅಷ್ಟೇ ಸೀಮಿತ. ಸೊ ಅವ್ರ ಕೌಶಲ್ಯ ಇರೋ ಬೆಲೆ ಸೊ ಎಲ್ಲೂ ಇಲ್ಲ. ಸೊ ಈಗ ನಾನು ಯಾರಿಗೇ ಈಗ ನಾನು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಪ್ಪ, ಹೊಲ ಇದಾವೆ ನಾನು 1000 ಎಕರೆ, ನನಗೆ ರೈತರು ಬೇಕು ಅಂತಂದ್ರೆ ಸಿಗೋದಿಲ್ಲ. ಸೊ ಯಾಕಂತಂದ್ರೆ ರೈತರದ್ದು ಎಲ್ಲೂ ಕಲ್ಸಂಗಿಲ್ಲ. ಕಲಿಬೋದು ನಾವು, ಇದಾವೆ ದೊಡ್ಡ ಯೂನಿವರ್ಸಿಟೀಸ್ ಇದಾವೆ, ಬಟ್ ರೈತರಾಗ್ತೀವ ಅಲ್ಲಿ? ರೈತರಾಗಕ್ಕೆ ಸಾಧ್ಯ ಐತಿ? ಸೊ ಹೀಗಾಗಿ ನಾ ಏನು ಹೇಳೋದಂತಂದ್ರೆ, ಸೊ ಎಷ್ಟೇ ರೊಕ್ಕ ಇರಲಿ, ಏನೇ ಇರಲಿ, ರೊಕ್ಕದಿಂದ ನಾವು ಬರೀ ಹೊಲ ತೋಟ ಅಷ್ಟೇ ಖರೀದಿ ಮಾಡ್ಬೋದು. ಈಗ ಹೆಂಗೆ ಬಿತ್ತೋದು, ಹೆಂಗೆ ಹರಗೋದು ಯಾರೂ ಕಲ್ಸಂಗಿಲ್ಲ. ಅದಕ್ಕೆ ನಾವು ಕಲಿಬೇಕು ಅದನ್ನು. ಸೊ ಈಗ ನಾ ಮಾಲಕ್ ಅಂತೇಳಿ ಸುಮ್ಮನೆ ಕುಂತು ಇವತ್ತು ಬಿತ್ತರಪ್ಪ ಜೋಳ ಬಿತ್ತಕ್ಕಾಗಂಗಿಲ್ಲ, ಮಳೆ ಇಲ್ಲ. ಸೊ ಮಳೆ ಇದ್ದಾಗ ಓಕೆ, ಎಲ್ಲ ಮಳೆ ಐತಿ, ಈಗ ಇದು ಗೋಧಿ ಬಿತ್ತರಿ ಅಂತಂದ್ರೆ ಬಿತ್ತಕ್ಕಾಗಂಗಿಲ್ಲ. ಎಲ್ಲದಕ್ಕೂ ಒಂದೊಂದು ಸಮಯ ಇರ್ತೈತಿ, ಎಲ್ಲದಕ್ಕೂ ಅವ್ರವ್ರ ಟ್ಯಾಲೆಂಟ್ ಅಂತ ಏನು ಹೇಳ್ತೀವಲ್ಲ ನಾವು ಇಂಗ್ಲೀಷ್ನಾಗ. ಸೊ ಆ ಕೌಶಲ್ಯ ಏನೈತೆ, ಸ್ಕಿಲ್, ಆ ಕೌಶಲ್ಯ, ಆ ಟ್ಯಾಲೆಂಟ್ ರೈತರಿಗೆ ಅಷ್ಟೇ ಐತಿ. ಸೊ ರೈತರಿಗಿರೋ ಬೆಲೆ ಏನೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಸೊ ಅವ್ರು ಬಿತ್ತುತ್ತಾರ, ಬೆಳಿತಾರ, ಆದ್ರೆ ಅದಕ್ಕೆ ಬೆಲೆನೇ ಸಿಗೋಂಗಿಲ್ಲ, ಅದಕ್ಕೆ ಏನು ವ್ಯಾಲ್ಯೂನೇ ಇಲ್ಲ. ಸೊ ಏನು ಮಾಡ್ತಾರೆ, ₹1 ಟೊಮೆಟೊ ಮಾಡ್ತಾರೆ. ಸೊ ಅದನ್ನು ನಾವು ತೊಗೊಳ್ಳೋದಿಲ್ಲ, ₹50 ₹60 ತೊಗೊತೀವಿ. ₹1 ಇದ್ದಾಗ ₹10 ಕೊಟ್ಟಿರ್ತೀವಿ ನಾವು. ₹10 ಅವ್ರು ರೈತರಿಗೆ ಬಿದ್ದಾಗ ನಮಗೆ ₹100 ಕೊಟ್ಟಿರ್ತಾರೆ ಅವ್ರು. ನಾವೇ ತೊಗೊತೀವಿ ₹100 ಕೊಟ್ಟು, ₹50 ₹60 ಕೊಟ್ಟು. ಸೊ ಯಾಕೆ ಇಷ್ಟೊಂದು ಏರಿಳಿತ? ಸೊ ಇದನ್ನು ಕ್ವಶನ್ ಮಾಡೋರು ಯಾರು ಕೇಳೋರು ಯಾರು? ಅದ್ರ ಸಲಾಗಿ ಸೊ ಕೃಷಿ ಅನ್ನೋದು ಒಂದು ಭಾಳ ಏನದು ಪುಣ್ಯದ ಕೆಲಸ ಅದು. ಸೊ ಅದಕ್ಕೆ ಬೆಲೆ ಸಿಗಬೇಕು, ಮುಂದೆ ಸಿಗುತ್ತೆ, ಈಗಲ್ಲ ಮುಂದೆ ಸಿಗುತ್ತೆ. ಇಷ್ಟು ಸಿಕ್ಕಿರ್ಲಿಕ್ಕಿಲ್ಲ. ಸೊ ಇನ್ನು ಮುಂದೆ ಸಿಗುತ್ತೆ, ಈಗಲ್ಲ ಮುಂದೆ ಸಿಗುತ್ತೆ. ಯಾವಾಗ? ಇನ್ನೊಂದು 10 ವರ್ಷ ಬಿಟ್ಟ. 1 ಎಕರೆ ಇದ್ದವ್ ಸಹಿತ ರಾಜ ಆಗ್ತಾನೆ ಅನ್ನೋದು ಸುಳ್ಳಲ್ಲ. ಎಷ್ಟೋ ಮಂದಿ ಹೇಳ್ಕೊತ ಬಂದಾರ ಅದನ್ನು. ಸೊ ಅದನ್ನು ಖರೆ ಆಗ್ತೈತಿ, ಸತ್ಯ ಅದು. ಸೊ ಮುಂದೆ ನೋಡ್ತೀರಿ ನೀವು, ಕೃಷಿ ಅನ್ನೋದು ಒಂದು ಟಾಪ್ ಸ್ಕಿಲ್ ಅಂತ ಏನಂತೀವಲ್ಲ, AI ಅಂತ ಏನು ಅನ್ನಕತ್ತೀವಲ್ಲ, ಅವಾಗ ಅಗ್ರಿಕಲ್ಚರಲ್ ಇಂಟೆಲಿಜೆನ್ಸ್ ಬರ್ತೈತಿ. ಅಗ್ರಿಕಲ್ಚರಲ್ ಇಂಟೆಲಿಜೆನ್ಸ್ AI ಅದು ಇಂಪಾರ್ಟೆಂಟ್ ಆಗ್ತೈತಿ. EI ಇದ್ದೇ ಇರ್ತೈತಿ ಇದು. ಸೊ ಮತ್ತು ಮುಂದೆ BI ಬರ್ತೈತಿ. ಬಟ್ AI ಅಗ್ರಿಕಲ್ಚರಲ್ ಇಂಟೆಲಿಜೆನ್ಸ್ ಯಾವಾಗಲೂ ಇರ್ತೈತಿ. ಖುಷಿಯಾಗಿ ನೆಮ್ಮದಿಯಾಗಿರಿ, ಕೃಷಿ ಅನ್ನೋದನ್ನು ಕಲೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಬಾಯ್.